ಹಾಯ್ ಗೈಸ್, ಎಲ್ಲರೂ ಕೂಡ ಯೂಟ್ಯೂಬ್ RK ಎಂಬ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇದು ನನ್ನ ಎರಡನೇ ಚಾನಲ್. ಮೊದಲನೇ ಚಾನಲ್ ಒಂದೇ ಒಂದು ತಿಂಗಳಲ್ಲಿ ನನ್ನ ಒಂದು ಚಾನಲನ್ನು ನಾನು ಮಾನಿಟೈಸೇಷನ್ ಮಾಡಿಕೊಂಡು ಇವತ್ತು ನಾನು ತಿಂಗಳಿಗೆ 10ರಿಂದ 20,000 ಗಳಿಸ್ತಾ ಇದ್ದೇನೆ. ಹಾಗಾದರೆ ಇದು ಎರಡನೇ ಒಂದು ಚಾನಲಲ್ಲಿ ಹೇಳಿಕೊಡ್ತಾ ಇರೋದು. ಹಾಗಾದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಒಂದೇ ತಿಂಗಳಲ್ಲಿ ಕೂಡ ನಿಮ್ಮ ಮಾನಿಟೈಸೇಷನ್ ಆಗಿ ದುಡ್ಡು ಅರ್ನ್ ಮಾಡಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕಂದರೆ ಒಂದೇ ಒಂದು ಸೆಟ್ಟಿಂಗ್ ಮಾಡೋದರಿಂದ ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುವಂಥ ವಿಡಿಯೋಸ್ಗಳು ಲಕ್ಷಗಟ್ಟಲೆ ವ್ಯೂಸ್ ಆಗ್ತವೆ. ಏನು ಸೆಟ್ಟಿಂಗ್ ನೀವು ಮಿಸ್ ಮಾಡಿದರೆ, ಎಲ್ಲಿ ಹೋಗಬೇಕು, ಯಾವ ಸೆಟ್ಟಿಂಗ್ ಮಾಡಬೇಕು, ಯಾವ ರೀತಿ ನೀವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡ್ತೇನೆ. ಯಾಕಂದರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಎಲ್ಲರೂ ಕೂಡ ಬೇಕಾಗಿರುವಂತಹ ಒಂದು ವಿಡಿಯೋ ಇದು. ಬನ್ನಿ ಹಾಗಾದರೆ ನನ್ನ ಒಂದು ಮೊಬೈಲ್ನ ಸ್ಕ್ರೀನ್ ಮೇಲೆ ಹೋಗೋಣ. ಬನ್ನಿ ಹಾಗಾದರೆ ನಿಮ್ಮ ಇಲ್ಲಿ ಮೊಬೈಲ್ ಮೇಲೆ ಕಾಣಿಸಿರುವಂತಹ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಬೇಕಾಗುತ್ತೆ. ನೀವು ಯಾವ ಒಂದು ಜಿಮೇಲಲ್ಲಿ ನೀವು ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿರ್ತೀರಲ್ವ, ಅದೇ ಒಂದು ಜಿಮೇಲ್ ಮುಖಾಂತರ ನೀವು ಕ್ರೋಮ್ ಬ್ರೌಸರ್ಗೆ ಬರಬೇಕು. ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಬೇಕು. ಏನಪ್ಪ ಅಂದರೆ studio.youtube.com ಅಂತ ನೀವು ಮಾಡಿದಾಗ ಇಲ್ಲಿ ಬರ್ತದೆ ಯೂಟ್ಯೂಬ್ ಕ್ರಿಯೇಟರ್ ಸ್ಟುಡಿಯೋ ಅಂತ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗ್ತದೆ. ಈ ಓಪನ್ ಆದಮೇಲೆ ಇಲ್ಲಿ ಬಂತು ನೋಡಿ. ಓಪನ್ ಆದಮೇಲೆ ಇಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿರುವಂತಹ ಮಟ್ಟಿಗೆ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಕಾಣುತ್ತೆ, ನೋಡಿದಿರಲ್ವ? ಪ್ರೊಫೈಲ್ ಪಿಕ್ಚರ್ ಇದು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆದಂಗೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಸಂಪೂರ್ಣವಾದಂತಹ ಸೆಟ್ಟಿಂಗ್ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದು ಸೆಟ್ಟಿಂಗ್ಸ್ ನಿಮ್ಮ ಚಾನಲ್ನ. ಇನ್ನೊಂದು ಕೆಳಗಡೆ ಸಣ್ಣ ಬಾಕ್ಸಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಕಾಣುತ್ತೆ, ಇದು ಹೌದಲ್ವ? ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಚಾನಲ್ನ ಮೊಟ್ಟ ಮೊದಲು ನಾವು ಸ್ಟಾರ್ಟಿಂಗ್ ನೋಡ್ತಾ ಹೋಗೋಣ. ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಚಾನಲ್ ಅಂತ ಇದೆ, ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು. ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆ. ಅಡ್ವಾನ್ಸ್ ಸೆಟ್ಟಿಂಗ್ ಇಲ್ಲಿ ಮುಖ್ಯವಾಗಿ ನೀವೇನು ಮಾಡಬೇಕು, ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಒಳಗೆ ಇಲ್ಲಿ ನೋ ಸೆಟ್ ದಿಸ್ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಿದೆಯಲ್ಲೋ, ಅದ್ರ ಮೇಲೆ ಕ್ಲಿಕ್ ಇರಬೇಕು ಯಾವಾಗಲೂ. ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಆಫ್ ಎವ್ರಿ ವಿಡಿಯೋ, ಅದ್ರ ಮೇಲೆ ಕ್ಲಿಕ್ ಇರಬಾರ್ದು. ಎಸ್ ಸೆಟ್ ದಿಸ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್, ನೀವು ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ, ಅದು ನೀವು ಕ್ಲಿಕ್ ಮಾಡಬಾರ್ದು. ನೋ, ನಾನು ಮಾಡುವಂಥ ವಿಡಿಯೋಸ್ಗಳು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಅನ್ನೋದು ಇರಬೇಕು. ಆಮೇಲೆ ಇಲ್ಲಿ ಸೇವ್ ಅಂತ ಕೊಡಬೇಕು. ಓಕೆನಾ? ಇದು ಒಂದು ಸೆಟ್ಟಿಂಗ್ ಮೇನ್ ಇಂಪಾರ್ಟೆಂಟ್ ಮಾಡಬೇಕು. ನಿಮ್ಮ ವಿಡಿಯೋಸ್ ಹೋಗಬೇಕು ಅಂದರೆ ನೆನ್ಪಿಟ್ಕೊಳ್ರಿ. ಇನ್ನೊಂದು ಸೆಟ್ಟಿಂಗ್ ಹೇಳ್ಕೊಡ್ತೇನೆ ನಿಮಗೆ. ಇಲ್ಲಿ ಚಾನಲ್ಗಂತ ಹೋದಾಗ ಇಲ್ಲಿ ಫ್ಯೂಚರ್ಸ್ ಅಂತ ಇದೆ, ಇವೆಲ್ಲ ಎನೇಬಲ್ಡ್ ಇರಬೇಕು ಎರಡೂ ಕೂಡ. ಅಡ್ವಾನ್ಸ್ ಫ್ಯೂಚರ್ಸ್ ಮಾತ್ರ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆದಮೇಲೆ ಅದು ಎನೇಬಲ್ ಬರುತ್ತೆ. ಅಲ್ಲಿ ಇವು ಎರಡೂ ಕೂಡ ನಿಮ್ಮ ಒಂದು ಎನೇಬಲ್ಡ್ ಇರಬೇಕು. ಇವು ಎರಡೂ ಆಗಬೇಕು ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರಿಂದ ನೀವು ವೆರಿಫಿಕೇಷನ್ ಮಾಡಿರಬೇಕಾಗತ್ತೆ. ಅಪ್ಲೋಡ್ ಇವೆಲ್ಲ ಏನು ತೊಂದರೆ ಇಲ್ಲ, ಇವು ನಡೀತದೆ. ನೆಕ್ಸ್ಟ್ ನೀವು ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾಗ ನೀವು ನೇರವಾಗಿ ಎಲ್ಲಿ ಹೋಗಬೇಕು ಅಂದರೆ ನೋಡಿ, ಇಲ್ಲಿ ಕಾಣ್ತದಲ್ವ ನಿಮಗೆ ಈ ಒಂದು ಬಾಕ್ಸ್, ಇಲ್ಲಿ ಒಂದು ಚಿಹ್ನೆ ಕಾಣ್ತದಲ್ವ, ಈ ಚಿಹ್ನೆಯಲ್ಲಿ ಕ್ಲಿಕ್ ಮಾಡಿ. ಈ ಚಿಹ್ನೆಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಏನು ಓಪನ್ ಆಗ್ತದೆ ಅಂದರೆ ನಿಮ್ಮ ಒಂದು ಚಾನಲ್ನ ಒಂದು ಕಸ್ಟಮೈಸ್ ಚಾನಲ್ ಓಪನ್ ಆಗ್ತದೆ. ಇಲ್ಲಿ ಈ ಕಸ್ಟಮೈಸ್ ಓಪನ್ ಚಾನಲ್ ಆದಾಗ ಇಲ್ಲಿ ಮುಖ್ಯವಾಗಿ ನಿಮಗೆ ಇನ್ನೊಂದು ಹೇಳಿಕೊಡ್ತೇನೆ. ಲಿಂಕ್ಸ್, ಇಲ್ಲಿ ಲಿಂಕ್ಗಳಿದ್ದಾವೆ. ಈ ಲಿಂಕ್ ಇದಾವಲ್ವ, ಆ್ಯಡ್ ಲಿಂಕ್ಗಳನ್ನು ನೀವೇನು ಮಾಡಬೇಕು, ಆ್ಯಡ್ ಆಗಬೇಕು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ಲಿಂಕ್ಗಳನ್ನು ಹಾಕಿ, ಜೊತೆಗೆ ನಿಮ್ಮ ಚಾನಲ್ URL ಇದೆ, ಇದನ್ನು ಪ್ರತಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಪಿ ಮಾಡಿ ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಸರಿಯಾದ ರೀತಿಯಲ್ಲಿ ನಿಮ್ಮದು ಯಾವುದೇ ರೀತಿ ತೊಂದರೆ ಇಲ್ಲದೆ ಏನಾಗ್ತದೆ, ನಿಮ್ಮ ಒಂದು ವಿಡಿಯೋಸ್ಗಳು ವೈರಲ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಇನ್ನೊಂದು ಸೆಟ್ಟಿಂಗ್ ಹೇಳಿಕೊಡ್ತೇನೆ. ನಿಮ್ಮ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಚಾನಲ್ ಅಪ್ಲೋಡ್
ಡಿಫಿಕಲ್ಟ್ಸ್, ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತೆ. ಈ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ನಿಮ್ಮ ಕ್ಯಾಟಗರಿ ಇರುತ್ತೆ. ನೀವು ಯಾವ ಕ್ಯಾಟಗರಿಯಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲಿ ಯಾವ ಕ್ಯಾಟಗರಿ, ಇಲ್ಲಿ ನೋಡಿ ಕಾಮಿಡಿ ಆದರೆ ಕಾಮಿಡಿಗೆ ನೀವು ಇದು ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಎಜುಕೇಷನ್ ಆದರೆ ಎಜುಕೇಷನ್ಗೆ ಇದು ಮಾಡಬೇಕು. ಇಲ್ಲೆಲ್ಲವೂ ಕೂಡ ಇದ್ದಾವೆ. ನೀವು ಯಾವ ಕ್ಯಾಟಗರಿಯಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀರೋ ಆ ಒಂದು ಕ್ಯಾಟಗರಿಯನ್ನು ಚೂಸ್ ಮಾಡಿ ನೀವು ಸೆಲೆಕ್ಟ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮಾಡಿದಾಗ ಏನಾಗುತ್ತೆ, ನೀವು ಸೇವ್ ಮಾಡಿಕೊಳ್ಬೇಕು. ಯಾವ ಕ್ಯಾಟಗರಿ ಚೂಸ್ ಮಾಡ್ತೀರ ಅದೇ ಕ್ಯಾಟಗರಿಯಲ್ಲಿ ನೀವು ವಿಡಿಯೋಸ್ಗಳನ್ನು ಹಾಕಬೇಕು. ಜೊತೆಗೆ ನೆಕ್ಸ್ಟ್ ನೀವು ಸರಿಯಾದ ರೀತಿಯಲ್ಲಿ ಟೈಟಲ್, ಸರಿಯಾದ ರೀತಿಯಲ್ಲಿ ಥಂಬ್ಲೈನ್, ಸರಿಯಾದ ರೀತಿಯಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕಿ ನಿಮ್ಮದೇ ಆದಂಥ ಓನ್ ಕಂಟೆಂಟ್ ಡೈಲಿ ಬೆಳಿಗ್ಗೆ 10 ಗಂಟೆ ಅಥವಾ ಸಂಜೆ 5 ಗಂಟೆ ಇವು 2 ಟೈಮಲ್ಲಿ ನೀವು ಒಂದು ವಿಡಿಯೋಗಳನ್ನು ಡೈಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ಆಟೋಮೆಟಿಕ್ಕಾಗಿ ಗ್ರೋ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಮಾಹಿತಿ. ಓಕೆ, ಇದೇ ಪ್ರಕಾರ ನೀವು ಕೂಡ ಒಂದು ನಿಮ್ಮ ಚಾನಲನ್ನು ಗ್ರೋ ಮಾಡಿಕೊಳ್ರಿ. ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.